ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹಬ್ಬದ ವ್ಲಾಗನ್ನು ಹಾಕ್ತಾಯಿದ್ದೀನಿ. ಅಂದರೆ ಫ್ರೈಡೇ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಹಾಕ್ತಾಯಿದ್ದೀನಿ. ಸೊ ಲಕ್ಷ್ಮಿ ಕೂರಿಸೋಕೆ ಮುಂಚೆ ಈ ರೀತಿಯಾಗಿ ಅಕ್ಕಿ ಹಸಿಟ್ಟಲ್ಲಿ ನಾನು ರಂಗೋಲಿ ಹಾಕಿದ್ದೀನಿ. ನೋಡಿ, ಹೀಗೆ ಅಕ್ಕಿ ಹಸಿಟ್ಟು ತೊಗೊಂಡು ಅದರಲ್ಲಿ ರಂಗೋಲಿ ಹಾಕಿರೋದು. ಅಂದರೆ ಈ ಡಿಸೈನ್ ಕೂಡ ನಾನು ಯೂಟ್ಯೂಬಲ್ಲೇ ನೋಡಿಕೊಂಡೆ, ಫ್ಲವರ್ ಥರ ಹಾಕೋದು, ಚುಕ್ಕೆ ಇಟ್ಬಿಟ್ಟು. ಸೊ ಅದನ್ನು ಹಾಕಿದ್ದೀನಿ ಫಸ್ಟು ಒಂದು ರಂಗೋಲಿ ಹಾಕಿ ಅದ್ರ ಮೇಲೆ ಮಣೆ ಇಟ್ಟು ಅದ್ರ ಮೇಲೆ ಇನ್ನೊಂದು ರಂಗೋಲಿನ ಹಾಕ್ಕೊಬೇಕಾಗತ್ತೆ. ಸೊ ನಾವು ರಾತ್ರಿನೇ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಲಕ್ಷ್ಮಿನ ಕೂರಿಸೋದಕ್ಕೆ ಅಂತ ಹೇಳಿ. ಸೊ ರಂಗೋಲಿ ಹಿಟ್ಟಲ್ಲಿ ಹಾಕೋದಕ್ಕಿಂತ ಅಕ್ಕಿ ಹಸಿಟ್ಟಲ್ಲೇ ಎಲ್ಲರೂ ಹಾಕೋದು. ಸೊ ಅಕ್ಕಿ ಹಸಿಟ್ಟಲ್ಲೇ ಹಾಕ್ತಾಯಿದ್ದೀನಿ. ಸೊ ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಅದರ ಮಧ್ಯದಲ್ಲಿ ಒಂದು ಸ್ವಲ್ಪ ಅರಿಶಿನ ಮತ್ತು ಕುಂಕುಮನ ಇಟ್ಕೋಬೇಕಾಗತ್ತೆ, ಈ ರೀತಿ. ಸೊ ಇನ್ ಬಿಟ್ವೀನ್ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಆಮೇಲೆ ನಾವು ಪ್ಲೇಟಲ್ಲಿ ಇಡ್ತೀವಲ್ಲ ಲಕ್ಷ್ಮಿನ, ಅಲ್ಲಿಗೆ ಬೇಕಾದ್ರೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ಆ ಬಿಂದಿಗೆ ಇಡೋದಕ್ಕಿಂತ ಮುಂಚೆ ಅದ್ರ ಮೇಲೆ, ಅಂದರೆ ನಾವು ಮಣೆ ಇಟ್ಕೊಂಡಿದ್ದೀವಲ್ಲ, ಮಣೆ ಮೇಲೆ ಪ್ಲೇಟನ್ನು ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಬೇಕಾಗುತ್ತೆ. ಸ್ವಲ್ಪ ಅಲ್ಲ, ಇವಾಗ ನಾರ್ಮಲಾಗಿ ಸ್ಯಾಟರ್ಡೇ ಪೂಜೆ ಮಾಡಬೇಕಾದಾಗ ಸ್ವಲ್ಪ ಮೀಡಿಯಮಾಗಿ ಅಕ್ಕಿ ಹಾಕ್ಕೊತೀವಿ. ಬಟ್ ಈಗ ಲಕ್ಷ್ಮಿ ಕೂರಿಸ್ಬೇಕಲ್ವ, ಸೊ ಫುಲ್ಲಾಗಿ ತಟ್ಟೆ ತುಂಬಾ ಅಕ್ಕಿ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಈಗ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಒಂದು ಸ್ವಲ್ಪ ಅಕ್ಷತೆ ಹಾಕ್ಕೊಬೇಕಾಗತ್ತೆ. ಸೊ ಬಿಂದಿಗೆಯಲ್ಲಿ ನೀರನ್ನು ಹಾಕಿದ್ದೀನಿ. ಸೊ ಕೆಲವರು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊತಾರೆ, ಬಟ್ ನಾವು ಇನ್ನೂ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಲ್ಲ ಅದರೊಳಗಡೆಗೆ. ನಾರ್ಮಲಾಗಿ ಬಿಂದಿಗೆಗೆ ನೀರು ಹಾಕಿ ಇಟ್ಟಿರೋದು. ಸೊ ಸೀರೆ ಈ ರೀತಿಯಾಗಿ ಉಡ್ಸೋದು. ಸೊ ಫಸ್ಟಿಂದನೂ ಇದೇ ರೀತಿಯಾಗಿ ಉಡ್ಸ್ಕೊಂಬರ್ತಾಯಿದ್ರು. ಸೊ ಇದೇ ಪ್ಯಾಟರ್ನಲ್ಲಿ ಸೀರೆನ ಉಡ್ಸೋದು ಲಕ್ಷ್ಮಿಗೆ. ಸೊ ನಿಶು ಇನ್ನೂ ಎದ್ದಿದ್ದಾಳೆ. ಆಲ್ಮೋಸ್ಟ್ 11:30 12 ಆಗ್ತಾ ಬಂದಿತ್ತು. ಆದರೂ ಇನ್ನೂ ಹುಡುಗರೇನು ಮಲ್ಕೊಂಡಿರಲಿಲ್ಲ. ನಿಶುನೂ ಎದ್ದಿದ್ದಾಳೆ, ಅಭಿಯಂತ್ ಕೂಡ ಎದ್ದಿದ್ದಾನೆ, ನೋಡ್ತಾ ಇರ್ಬೋದು ನೋಡಿ. ಸೊ ಲೈಟ್ ಆಫ್ ಮಾಡಿದ್ರಾದ್ರೂ ಮಲ್ಕೊತಾರ ಅಂತಂದರೆ ಲೈಟ್ ಆಫ್ ಮಾಡಿದ್ರು ಮಲ್ಕೊಂಡಿಲ್ಲ, ಹುಡುಗರು ಓಡಾಡ್ತಿದ್ರು. ಸೊ ಟೈಮ್ ನೋಡ್ತಾ ಇರ್ಬೋದು ನೋಡಿ, 11:45 ಆಗಿದೆ ನೈಟು. ಸೊ ಇನ್ನೂ ಓಡಾಡ್ತಿದ್ರು ಹುಡುಗರು. ಸೊ ನಾನು ಇದ್ದಿದ್ದೀನಲ್ವ ಇಲ್ಲೇನೋ ಲಕ್ಷ್ಮಿ ಕೂರಿಸೋ ಕೆಲಸ ಮಾಡಿಕೊಂಡು. ಸೊ ಇವರು ಕೂಡ ಆಟ ಆಡ್ತಿದ್ದಾರೆ ಇಲ್ಲೇ ನೋಡಿ. ಅದಕ್ಕೇನು ನಿದ್ದೆ ಬಂದಿಲ್ಲ, ಸುಮ್ಮನೆ ಆಟ ಆಡ್ಕೊಂಡಿದ್ದೆ. ಸೊ ಮುಗೀತು ಲಕ್ಷ್ಮಿದು ಕೂರಿಸಿದ್ದು. ನೋಡಿ, ಹೀಗೆ ಅದೆಲ್ಲ ರೆಡಿಮೇಡ್ ಇದೆ, ಬಟ್ಟಿಟ್ಟಿರೋದು ಎಲ್ಲನೂ, ಐಬ್ರೋಸು ಬಟ್ಟಿಟ್ಟಿರೋದು ಎಲ್ಲ ರೆಡಿಮೇಡ್ ಇದೆ. ಸೊ ಮೂಗ್ಬಟ್ಟಿಗೆ ವಾಲೆ ಥರದ್ದು ಹಾಕ್ಕೊಂಡಿದ್ದಾಗಿದೆ. ಸೊ ಇಷ್ಟೆಲ್ಲ ಬ್ಲೌಸ್ ಪೀಸ್ನ ಆ ಕಡೆಯಿಂದ ಹಾಕಿರೋದು. ಸೊ ಎಲ್ರಿಗೂ ಗೊತ್ತಲ್ಲ, ಆ್ಯಸ್ ಯೂಶ್ವಲ್ ಬ್ಲೌಸ್ ಪೀಸ್ ಬಂದಿತ್ತು, ಪಿಂಕ್ ಕಲರ್ ಬ್ಲೌಸ್ ಪೀಸ್ ಬಂದಿದೆ ಅದಕ್ಕೆ. ಸೊ ಅದನ್ನು ಆ ಕಡೆಯಿಂದ ಹಾಕ್ಕೊಂಡಿದ್ದಾಗಿದೆ. ಅದಕ್ಕೆ ಬ್ಯಾಂಗಲ್ಸ್ ಹಾಕಬೇಕು. ಸೊ ಗಾಜಿನ ಬ್ಯಾಂಗಲ್ಸ್ ಹಾಕ್ತಾರೆ ಲಕ್ಷ್ಮಿಗೆ ಎಲ್ಲರೂ. ಸೊ ಅದಕ್ಕೆ ಗಾಜಿನ ಬ್ಯಾಂಗಲ್ಸು ಹಸಿರುದು ತಂದಾಗಿದೆ ಆಲ್ರೆಡಿ. ಸೊ ಅದನ್ನು ಆಮೇಲೆ ಹಾಕೋದು. ಆಮೇಲೆ ದೇವ್ರ ಫೋಟೋಗಳೆಲ್ಲನೂ ಇಲ್ಲಿ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಅಲ್ಲೇನೂ ಇಡೋಕ್ಕೆ ಹೋಗಿಲ್ಲ. ಈ ಕಡೆ ದೇವ್ರ ಫೋಟೋಗಳನ್ನೆಲ್ಲ ಇಟ್ಟಿದ್ದೀನಿ. ಸೊ ಲಕ್ಷ್ಮಿ ಕೂರಿಸ್ಬೇಕಲ್ವ, ಆ ಕಡೆ ಬಾಳೆ ದಿಂಡು ಎಲ್ಲ ಬರುತ್ತೆ. ಸೊ ಅದರಿಂದ ದೇವ್ರ ಫೋಟೋ ಈ ಕಡೆ ಇಟ್ಟಿದ್ದೀನಿ. ಸೊ ಮೇಲೆ ಗೆಜ್ಜೆ ಬತ್ತಿ ಹಾಕಿದ್ದೀವಿ. ಚೆಲುವನಾರಾಯಣ ಸ್ವಾಮಿ ಫೋಟೋಗೆ ಗೆಜ್ಜೆ ಬತ್ತಿ ಹಾಕಿ, ಜೊತೆಗೆ ಕುಂಕುಮ ಕೂಡ ಇಟ್ಟಿದ್ದೀನಿ ನಾನು. ಅಂದರೆ ನ್ಯೂಸ್ ಪೇಪರಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಇಟ್ಟಿರೋಂಥ ಕುಂಕುಮ ಅದು. ಅದೇ ತಿಲಕ ಥರ ಹಾಕಿ ವಿ ಶೇಪ್ ಹಾಕಿ ಕೆಳಗಡೆ ಒಂದು ಡಾಟು ಆ ಥರ. ಸೊ ಆಮೇಲೆ ಹಿಂಗೆಲ್ಲ ರೆಡಿ ಆಗಿತ್ತು ರಾತ್ರಿಯೇ. ಸೊ ಬೆಳಿಗ್ಗೆ ಎದ್ದು ಇನ್ನೇನು ಹೂವು ಹಾಕಿ ಪೂಜೆ ಮಾಡೋದು ಅಷ್ಟೇ ಆ ಥರ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಫ್ರೂಟ್ಸು ಮತ್ತು ತಿಂಡಿಗಳೆಲ್ಲ ರೆಡಿ ಮಾಡಿಟ್ಟಿದ್ದಾಗಿದೆ. ಸೊ ಅದು ಕ್ಲೀನಿಂಗ್ ವ್ಲಾಗ್ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಅನಿಸುತ್ತೆ, ಆನೆಗಳದ್ದು. ಸೊ ಅದೆಲ್ಲ ಆಗಿದೆ. ಸೊ ನೋಡಿ, ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಇಷ್ಟೊತ್ತಾಗಿತ್ತು, 1:45 ಆಗಿತ್ತು ರೆಡಿ ಆಗೋ ಅಷ್ಟರಲ್ಲಿ. ಸೊ ಇನ್ನೇನು ಮಾರ್ನಿಂಗ್ ಆಯ್ತಲ್ಲ, ನಾನು ಸ್ವಲ್ಪ ಬೇಗನೆ ಎದ್ದಿದ್ದೆ ಪೂಜೆ ಮಾಡೋಣ ಅಂತ ಹೇಳಿ. ಸೊ 4:45ಗೆ ಅಲಾರಾಮ್ ಕೊಟ್ಟಿದ್ದೆ. ಸೊ 5:30 5:45 ಆಯಿತು. ಸೊ ಫೈನಲಿ ಇಳಿದು ಬರೋ ಅಷ್ಟರಲ್ಲಿ 6 o'clock ಆಗಿತ್ತು. ಇನ್ನೇನೆಲ್ಲ ರೆಡಿ ಆಗಿತ್ತಲ್ಲ, ಹೂವು ಹಾಕಿ ಪೂಜೆ ಮಾಡೋದಷ್ಟೇ ಅಂತ ಹೇಳಿ.
ಸೊ ಹುಡುಗರೆಲ್ಲ ಇನ್ನೂ ಮಲಗಿದ್ರು. ಸೊ ಅವ್ರನ್ನೇನು ಬೇಗ ಎಬ್ಬಿಸೋಕ್ಕೆ ಹೋಗಿಲ್ಲ. ಬಟ್ ಆದರೂ ನಿಶ್ವಿಕ ಸ್ವಲ್ಪ ಬೇಗನೆ ಎದ್ದು ಬಂದಿದ್ಲು ಆವತ್ತು ಹಬ್ಬದ ದಿನ. ಸೊ ಇದಕ್ಕೆ ಹೂವುಗಳನ್ನೆಲ್ಲ ರಾತ್ರಿ ನಾವು ಪೋಣಿಸಿಟ್ಟಿದ್ವಿ. ಸಾವಂತಿಗೆ ಹೂವು ಮತ್ತು ರೋಸ್ ಹೂವು, ಆಮೇಲೆ ಅದ್ರ ಜೊತೆಗೆ ಕನಕಾಂಬರ ಹೂವು ಮತ್ತು ಮಲ್ಲಿಗೆ ಹೂವು ಎಲ್ಲನೂ ಪೋಣಿಸಿಟ್ಟಿದ್ವಿ. ಸೊ ಅದನ್ನೆಲ್ಲ ಹಾಕೋಣ ಅಂತ ಹೇಳಿ ತೊಗೊಂಬರ್ತಾಯಿದ್ದೀನಿ. ಸೊ ರಂಗೋಲಿನ ಇನ್ನೇನು ಬೆಳಿಗ್ಗೆನೇ ಹಾಕಿದ್ರಾಯಿತು ಅಂಥೇಳಿ ರಾತ್ರಿ ಇನ್ನೂ ರಂಗೋಲಿ ಹಾಕಿರಲಿಲ್ಲ. ಸೊ ರಂಗೋಲಿ ಹಾಕೋ ಅಂಥದ್ದು ಸಿಂಬಿಗಳಿವೆ, ಪ್ಲೇಟ್ ಥರದ್ದು ರೌಂಡ್ ಶೇಪಲ್ಲಿ ಬರುತ್ತಲ್ಲ, ಜರಡಿ ಹಿಡಿಯೋ ಥರದ್ದು ಆ ಥರದ್ದಿದೆ. ಬಟ್ ಆದರೆ ಅದು ಹಾಕೋದಕ್ಕೆ ಇವಾಗ ಅಲ್ಲಿ ದೇವ್ರ ಮನೆಯಲ್ಲಿ ಅಷ್ಟೊಂದು ಸ್ಪೇಸ್ ಇಲ್ಲ. ಸೊ ಅದಕ್ಕೆ ನಾನು ಹೀಗೆ ಕೈಯಲ್ಲೇ ರೌಂಡ್ ಸರ್ಕಲ್ ಥರ ಹಾಕಿ ಮಾಡಿದ್ದೀನಿ ದೀಪಗಳ ಹತ್ರ ಸುತ್ತ ರೌಂಡ್ ಶೇಪಲ್ಲಿ ರಂಗೋಲಿ ಹಾಕಿದ್ದೀನಿ. ಸೊ ಅದು ಫುಲ್ಲು ಫಿನಿಶ್ ಆದಮೇಲೆ ನಾನು ಇನ್ನೊಂದ್ಸಲಿ ತೋರಿಸ್ತೀನಿ ರಂಗೋಲಿ ಹೇಗೆ ಹಾಕಿದ್ದೀನಿ ಅಂತ ಹೇಳಿ. ಸೊ ನೋಡಿ, ಎಲ್ಲ ಹೀಗೆ ಕವರಲ್ಲಿ ಕಟ್ಟಿಟ್ಬಿಟ್ರೆ ಫ್ರಿಡ್ಜಲ್ಲಿ ಸೊ ಹೂವುಗಳೆಲ್ಲ ಫ್ರೆಶ್ ಆಗಿರುತ್ತೆ. ಸೊ ಕೆಲವರೆಲ್ಲ ಒಂದ್ರಿ ಥರದ್ರಲ್ಲೆಲ್ಲ ಹಾಕ್ತಾರೆ ಹೂವನ್ನ. ಸೊ ಅದರಲ್ಲಿ ಹಾಕಿ ಮೇಲ್ಗಡೆ ಒಂದು ಪಂಚೆನೋ ಟವಲೋ ಹಾಕಿ ಅದ್ರ ಮೇಲೆ ನೀರು ಹಾಕ್ತಾರೆ, ಏನೂ ಆಗಬಾರ್ದು ಅಂತ ಹೇಳಿ. ಸೊ ಹೀಗೆ ಕವರಲ್ಲಿ ಕಟ್ಟಿ ಫ್ರಿಡ್ಜಲ್ಲಿ ಇಟ್ರೂ ಏನೂ ಆಗೋದಿಲ್ಲ. ಫುಲ್ಲು ಫ್ರೆಶ್ ಆಗಿ ಅನಿಸುತ್ತೆ ಫ್ಲವರ್ಸ್ ಎಲ್ಲನೂ. ಸೊ ಇವಾಗ ಎಲ್ಲಿಂದ ಹಾಕೋದು, ಸೊ ಇದು ಲಕ್ಷ್ಮಿಗೆ ಹಾಕೋದ ಇಲ್ಲ ಮೇಲ್ಗಡೆ ಫೋಟೋಗೆ ಹಾಕೋದ ದೇವ್ರ ಫೋಟೋಗೆ ಅಂತ ನೋಡ್ತಾ ಇದ್ದೀನಿ. ಸೊ ಎಲ್ಲ ಹೂವು ಎಲ್ಲ ಇಟ್ಟಿದ್ದಾಗಿದೆ ಆಲ್ರೆಡಿ. ಈಗ ರಂಗೋಲಿನೂ ಹಾಕಿದ್ದೀನಿ. ಅಂದರೆ ಫಸ್ಟೇ ರಂಗೋಲಿ ಹಾಕ್ಬಿಡ್ಬೇಕಿತ್ತು ಅನಿಸುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಇಟ್ಟಾದಮೇಲೆ ಅದು ಸ್ಯಾರಿ ಉಟ್ಕೊಂಡು ಅಲ್ಲಿ ಹೋಗಿ ರಂಗೋಲಿ ಹಾಕೋದಕ್ಕೆ ಆಗ್ತಾಯಿರಲಿಲ್ಲ. ಎಲ್ಲಿ ಏನು ಬಿದೋಗುತ್ತೋ ದೀಪನೋ ಹಣ್ಣು ಅಂತ ಅನ್ನಿಸ್ತಿತ್ತು. ಬಟ್ ಹಾಕಿದೆ ರಂಗೋಲಿನ ಆ ಕಡೆನೂ ಕೂಡ. ಬಟ್ ಇಲ್ಲೂ ಕೂಡ ಹಾಕ್ತಾಯಿದ್ದೀನಿ. ಅಂದರೆ ಅಕ್ಕಿ ಹಸಿಟ್ಟಲ್ಲಿ ಏನು ಹಾಕ್ತಿಲ್ಲ, ನಾರ್ಮಲ್ ರಂಗೋಲಿ ಪೌಡರಲ್ಲಿ ಹಾಕ್ತಾಯಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ನಾನು ಮಧ್ಯದಲ್ಲಿ ಲೋಟಸ್ ಹಾಕ್ತಾಯಿದ್ದೀನಿ. ಲೋಟಸ್ ಏನು ಅಂತೇಳಿದರೆ ನಾನು ಕೌಂಟ್ ಮಾಡ್ಕೊಂಡು ಹಾಕ್ತೀನಿ, 9, 5 ಈ ಥರ. ಈ ರೀತಿ ಹಬ್ಬ ಆಗಿರೋದ್ರಿಂದ 9 ಅಂತೇಳಿ ಕೌಂಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಸೊ ನಿಶು ಆಗಲೇ ಎದ್ದು ಬಂದುಬಿಟ್ಟಿದ್ದಾಳೆ. ಸೊ ಅವಳಿಗೆ ಆಮೇಲೆ ಫ್ರೆಶ್ ಆಗಿ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಸೊ ಇವರೆಲ್ಲ ತೋರಣ ಕಟ್ಟೋದಕ್ಕೆ ಹೆಲ್ಪ್ ಮಾಡ್ತಿದ್ಲು ಅನಿಸುತ್ತೆ ಅವ್ರ ಪಪ್ಪಂಗೆ. ಸೊ ಮಾವಿನ ಎಲೆಯಲ್ಲಿ ತೋರಣ ಕಟ್ಟಬೇಕಲ್ಲ ದೇವ್ರ ಮನೆ ಬಾಗಿಲಿಗೆ, ಮತ್ತು ಮೇನ್ ಡೋರ್ಗೂ ಕೂಡ ಕಟ್ಟಬೇಕು. ಸೊ ನಾನು ಇವಾಗ ಲೋಟಸ್ ಜೊತೆಗೆ ಈ ಕಡೆ ಸೈಡಲ್ಲಿ ಸ್ಟಾರ್ಸ್ ರೀತಿ ಹಾಕ್ತಾಯಿದ್ದೀನಿ. ಈ ಕಡೆ ಒಂದು ಸ್ಟಾರು ಮತ್ತು ಆ ಕಡೆ ಒಂದು ಸ್ಟಾರು. ಸೊ ಹೊಸ್ಲು ತುಂಬ ರಂಗೋಲಿ ಅನಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜೊತೆಗೆ ಫ್ಲವರ್ಸನ್ನು ಇಟ್ಟರು ತುಂಬ ಟ್ರೆಡಿಷ್ನಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದರಿಂದ ಈ ರೀತಿ ಹೊಸ್ಲು ತುಂಬ ರಂಗೋಲಿ ಹಾಕ್ತೀನಿ. ಸೊ ರಂಗೋಲಿ ಎಲ್ಲ ಹಾಕಿದ್ದಾಗಿದೆ. ಇವಾಗ ಮೇಲ್ಗಡೆ ತೋರಣ ಕಟ್ಟಬೇಕು ಅಂತ ಹೇಳಿ ರಾಖಿಯವರು ಚೇರ್ ಹಾಕಿದ್ದಾರೆ. ಸೊ ನಾನು ಆಚೆಗಡೆ ಹೋಗಿ ರಂಗೋಲಿ ಹಾಕ್ತೀನಿ ಹೊಸ್ಲಿಗೆ. ಸೊ ಎಲೆಗಳು ಕೂಡ ತುಂಬ ಡಿಸೈನಾಗಿ ತೋರಿಸಿದ್ದಾರೆ ಇವಾಗ ಹೇಗೆ ಹಾಕಬೇಕು ಅಂತೇಳಿ ಇನ್ಸ್ಟಾದಲ್ಲೆಲ್ಲ ಹೊಸದಾಗಿ. ಬಟ್ ಅದನ್ನೆಲ್ಲ ಏನೂ ಈ ಸಲ ಟ್ರೈ ಮಾಡೋದಕ್ಕೆ ಹೋಗಲಿಲ್ಲ. ಏನು ಅಂತೇಳಿದರೆ ಆ ಮಾವಿನ ಎಲೆಗಳ ಮೇಲೆ ಒಂದೊಂದು ಫ್ಲವರ್ ಸಿಕ್ಸೋವಂಥದ್ದಾಗಿರ್ಬೋದು, ಮತ್ತು ಅದರಲ್ಲಿ ಬೆಲ್ ರೀತಿಯಾಗಿ ಬೆಲ್ ಶೇಪಲ್ಲಿ ಮಾವಿನ ಎಲೆನ ಹಾಕೋದು, ಅದೆಲ್ಲ ಹೊಸದಾಗಿ ಇವಾಗ ಬಂದಿದೆ. ಸೊ ಚೆನ್ನಾಗಿ ಅನಿಸುತ್ತೆ. ಬಟ್ ಎಲೆನ ಹೀಗೆ ಅರ್ದ್ಬಿಟ್ಟು ಹಾಕಬೇಕಾಗುತ್ತೆ ಅದನ್ನೆಲ್ಲ. ಸೊ ಟ್ರೈ ಮಾಡೋಕ್ಕೆ ಹೋಗಿಲ್ಲ ಹಬ್ಬಕ್ಕೆ. ಸೊ ಎಲ್ಲ ರೆಡಿಯಾಗಿದೆ. ಲೋಟಸ್ ಏನಾಗಿತ್ತು ಅಂದರೆ ಆ್ಯಕ್ಚುಲಿ ಸ್ವಲ್ಪ ಇದಾಗಿತ್ತು. ಬಟ್ ಲಕ್ಷ್ಮಿಗೆ ತಲೆ ಮೇಲೆ ಇಟ್ಟಿರೋದ್ರಿಂದ ಚೆನ್ನಾಗಿ ಕಾಣ್ತಿದೆ ಲೋಟಸ್ಸು.
ಸೊ ನಾವು ಬಾಳೆ ದಿಂಡನ್ನ ಇಡಬೇಕಾಗಿತ್ತು. ಸೊ ಆಮೇಲೆ ಬಾಳೆ ದಿಂಡನ್ನ ಇಡೋಣ ಅಂತ ಹೇಳಿ, ಸೊ ಫಸ್ಟು ಬೇಗನೆ ಪೂಜೆ ಮಾಡಬೇಕು, 6:30 7:30 ಒಳಗೂ ಪೂಜೆ ಮಾಡಿಬಿಡಬೇಕು ಬೇಗ ಅಂತ ಹೇಳಿದರು. ಸೊ ಆದ್ದರಿಂದ ನಾವು ಫಸ್ಟು ಬೇಗ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದರಲ್ಲಿ ರಂಗೋಲಿ ಕರೆಕ್ಟಾಗಿ ಕಾಣ್ತಾ ಇಲ್ಲ. ಸೊ ರಾಕೇಶ್ ಅವರು ಆ್ಯಕ್ಚುಲಿ ವಿಡಿಯೋ ಮಾಡ್ತಾಯಿದ್ದಾರೆ ಇದನ್ನು. ನೋಡಿ, ಇದು ಹೊರಗಡೆ ಬಿಟ್ಟಿರೋವಂಥ ರಂಗೋಲಿ. ಇದು ಅವಾಗೆಲ್ಲ ಫೇಮಸ್ ರಂಗೋಲಿ, ತುಂಬ ರೋಸ್ ಥರದ್ದು. ಸೊ ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂಥೇಳಿ ಇನ್ನೊಂದು ಸ್ವಲ್ಪ ಫ್ಲವರ್ಸ್ನ ಹಾಕ್ತಾಯಿದ್ದೀನಿ. ಸೊ ಹೇಗಿದ್ದರೂ ಇತ್ತಲ್ವಾ, ಪುಡಿ ಹೂವಿಂದು ಇತ್ತು, ರೋಸಸ್ಸು ಮತ್ತು ಸಾವಂತಿಗೆ ಹೂವಿಂದೆಲ್ಲನೂ ಇತ್ತು. ಸೊ ಅದನ್ನೆಲ್ಲ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಅಡುಗೆಗೆಲ್ಲ ಏನೂ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಟಿಫನ್ನು ಕೂಡ ಇನ್ನೂ ಆಗಿಲ್ಲ ಅಂದ್ಕೋತೀನಿ. ಸೊ ಕೆಳಗಡೆ ಇನ್ಕೋ ಹೀಗೆ ಬಂದಿದ್ವಿ ನಾನು ರಾಖಿಯವರು. ಸೊ ಅವಾಗ ನಾನು ರೋಸ್ ಪೆಟಲ್ಸ್ನೆಲ್ಲ ಇಡ್ತಾಯಿದ್ದೆ. ಯೂಶ್ವಲಿ ಒಂದು 9:45 10 ಮೇಲೆ ಇನ್ನೇನು ಅಡುಗೆಗೆ ಸ್ಟಾರ್ಟ್ ಮಾಡಿದ್ವಿ ಅನಿಸುತ್ತೆ. ಒಬ್ಬಟ್ಟು, ಕಾಳುಗೊಜ್ಜು ಮತ್ತು ಹೆಸರುಬೇಳೆ, ಒಬ್ಬಟ್ಟು ಸಾರು, ವೈಟ್ ರೈಸು. ಸೊ ಬೇಗನೆ ಆಗಿತ್ತು ಅಡುಗೆ ಈ ಸಲ. ಹಬ್ಬದ ಅಡುಗೆ ಎಲ್ಲ ತುಂಬಾ ಬೇಗನೆ ಆಗಿತ್ತು. 11:45 12 ಒಳಗೆ ಎಲ್ಲ ಆಗಿತ್ತು ಅನಿಸುತ್ತೆ. ಬಟ್ ಒಬ್ಬಟ್ಟು ತಟ್ಟೋದೆಲ್ಲ ಒಂದು ಸ್ವಲ್ಪ ಲೇಟ್ ಆಯಿತು. ಅದು ಒಂದು ಸ್ವಲ್ಪ 1 o'clock ತಗೊಂತು ಅನಿಸುತ್ತೆ. 1 o'clock 1:30 ಆಗಿತ್ತು. ಬಟ್ ಇನ್ನು ಮಿಕ್ಕಿದ್ದೆಲ್ಲ ಬೇಗನೆ ಆಗಿತ್ತು. ಸೊ ರಾಕೇಶ್ ಅವ್ರು ಏನು ಹೇಳ್ತಿದ್ರು, ಈ ಬಾಗಿಲಿಗೂ ಒಂದು ಸ್ವಲ್ಪ ಹೂವು ಇಡು ಅಂತ ಹೇಳ್ತಾಯಿದ್ದಾರೆ. ಸೊ ಗೇಟಿಗೆ ಕೂಡ ಮಾವಿಂದು ಇದು ಸಿಕ್ಸಿದಾರಲ್ಲ, ಸೊ ಅಲ್ಲಿ ಹೂವು ಇಡು ಅಂತ ಹೇಳಿ. ನೋಡಿ ರಂಗೋಲಿ. ಸೊ ಕೆಮ್ಮಣ್ಣು ಬಿಟ್ಟಿರೋದ್ರಿಂದ ಅದೊಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತೈತೆ. ಇಲ್ಲ ಕಲರ್ ಹಾಕಬೇಕು, ಕಲರ್ ಹಾಕಿದ್ರೂ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸೊ ಆ್ಯಕ್ಚುಲಿ ನಾನು ಗೇಟಿಗೆ ಸಿಕ್ಸೋಣ ಅಂದ್ಕೊಂಡೆ. ಬಟ್ ಅವರು ಗೇಟಿಗೇನು ಸಿಕ್ಸ್ಬೇಡ, ಇಲ್ಲೇ ಸೈಡಿಗೆ ಇಟ್ಬಿಡು ಅಂತ. ಸೊ ಅದಕ್ಕೆ ಇಲ್ಲೇ ಸೈಡಲ್ಲಿ ಇಡ್ತಾಯಿದ್ದೀನಿ. ನೋಡಿ, ಎಲ್ಲ ಅವಾಗ ಇನ್ನೂ ನೀರು ಹಾಕಿ ವಾಶ್ ಮಾಡೋಗಿದ್ದಲ್ಲ ಜ್ಯೋತಿ. ಸೊ ಎಲ್ಲ ಫುಲ್ಲು ಫ್ರೆಶ್ ಆಗಿ ಕ್ಲೀನಾಗಿ ಅನ್ನಿಸ್ತಾ ಇದೆ. ಸೊ ಬಾಗಿಲೆಲ್ಲನೂ ನೋಡಿ, ಗೇಟಿಗೆ ಈ ಹಬ್ಬ ಅಂತ ಹೇಳಿದ್ರೆ ಈ ಮಾವಿನ ಎಲೆನ ಗೇಟ್ಗಳಿಗೆ ಸಿಕ್ಸಿದ್ರೆ ಅದು ಹಬ್ಬ ಮಾಡ್ತಾಯಿದ್ದೀವಿ ಅವತ್ತಿನ ದಿನ ಅಂತ. ಸೊ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೇವಿನ ಕಡ್ಡಿಗಳನ್ನೂ ಸಿಕ್ಸೋ ಅಂಥದ್ದು. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ನಾನು ಫ್ರೆಶ್ ಅಪ್ ಮಾಡೋಕ್ಕೆ ಹೋದೆ, ನಿಶುಗೆ ಮತ್ತು ಹಬ್ಬಗೆ ಸ್ನಾನ ಮಾಡಿಸೋಣ ಅಂತ ಹೇಳಿ. ಸೊ ಆಮೇಲೆ ಅವರು ರೆಡಿ ಆಗ್ತಾರೆ ಅಂತ. ಸೊ ಈ ಹಬ್ಬ ಏನಾಗಿದೆ ಅಂತೇಳಿದ್ರೆ, ಹಬ್ಬದ ನೆಕ್ಸ್ಟ್ ಡೇನೇ ರಾಕೇಶ್ ಅವ್ರ ಬರ್ಡೇ ಕೂಡ ಇದೆ. ಸೊ ಹಬ್ಬ ಆಗಿದ್ದ ಬೆಳಗ್ಗೆಗೆ ದಾಸಪ್ಪನ ಕೂಡ ಪೂಜಿಸ್ತಾರೆ, ಜೊತೆಗೆ ರಾಕೇಶ್ ಅವ್ರ ಬರ್ಡೇ ಕೂಡ. ಸೊ ನಾವು ಏನು ಮಾಡ್ತೀವಿ ಅಂದರೆ ಟೆಂಪಲ್ಗೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ದಾಸಪ್ಪನ ಪೂಜಿಸೋದು ಅಂತ. ಯಾಕಂದ್ರೆ ಬೇಗನೆ ರೆಡಿಯಾಗಿದೆ, ನೆಕ್ಸ್ಟ್ ಡೇ ಹೋಗೋಣ ಅಂತ ಹೇಳಿ ಟೆಂಪಲ್ಗೆ. ಸೊ ಈಗ ತುಳಸಿ ಕಟ್ಟೆ ಹೇಗೆ ಡೆಕೋರೇಟ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ ನೋಡಿ. ಇದಕ್ಕೂ ಕೂಡ ಗೆಜ್ಜೆ ಬತ್ತಿನ ಹಾಕಿ ಸೊ ಫ್ಲವರ್ಸಿಂದ ಹೇಗೆ ಡೆಕೋರೇಟ್ ಮಾಡಿದ್ದೀವಿ. ಇದು ಆ್ಯಕ್ಚುಲಿ ಎಲೆ ಇನ್ನೂ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಬಟ್ ಆದರೆ ಹಿಂಗೆ ಚೂಟಿರೋದ್ರಿಂದನೂ ಏನೋ ಅದೊಂದು ಸ್ವಲ್ಪ ಎಲೆ ಚಿಕ್ಕದಾಗಿಬಿಟ್ಟಿದೆ. ದೊಡ್ಡ ದೊಡ್ಡ ಎಲೆಗಳು ಸ್ವಲ್ಪ ಚಿಕ್ಕದಾಗಿದೆ. ಬಟ್ ಸ್ಟಾರ್ಟಿಂಗ್ ಹೊಸದಾಗಿ ಗಿಡ ಬಂದಾಗಂತೂ ತುಂಬ ಫ್ರೆಶ್ಶಾಗಿ ದೊಡ್ಡ ದೊಡ್ಡ ಎಲೆಗಳು ಕಾಣಿಸ್ತಾ ಇತ್ತು. ಬಟ್ ಇವಾಗ ಒಂದು ಸ್ವಲ್ಪ ಎಲೆಗಳೆಲ್ಲ ಚಿಕ್ಕದಾಗಿಬಿಟ್ಟಿದೆ. ಸೊ ಯೂಶ್ವಲಿ ಅದಕ್ಕೆ ಪಾಟ್ ಚೇಂಜ್ ಮಾಡಬೇಕು ಅನಿಸುತ್ತೆ. ಸೊ ಅದ್ರ ಕೆಳಗಡೆ ಈ ರೀತಿಯಾಗಿ ರಂಗೋಲಿನ ಬಿಟ್ಟಿದ್ದೀನಿ ಸಿಂಪಲ್ಲಾಗಿ. ಸೊ ಇಲ್ಲಿ ನಿಶು ರೆಡಿ ಆಗಿದ್ದಾಳೆ, ಸ್ನಾನ ಆಯಿತು ಚಿನ್ನಿದು. ಸೊ ಅವಳಿಗೆ ಹಬ್ಬಕ್ಕೆ ಈ ಡ್ರೆಸ್ಸನ್ನು ತೊಗೊಂಬಂದಿದ್ವಿ ನಾವು ವೆಂಕಟೇಶ್ವರದಲ್ಲಿಂದ. ಸೊ ರಂಗೋಲಿ ಒಂದು ಸ್ವಲ್ಪ ಅಳಿಸೋಗಿದೆ ಆಲ್ರೆಡಿ, ಹುಡುಗರೆಲ್ಲ ಓಡಾಡಿ.
ನೋಡಿ ಈ ಥರದ್ದು ಕುರ್ತಿ ಥರ ಚೂಡಿದಾರ್ ಥರದ್ದು ಪ್ಲಾಜೋ ಪ್ಯಾಂಟು ಮತ್ತು ಅದಕ್ಕೆ ಟಾಪು. ಸೊ ಮಧ್ಯದಲ್ಲಿರೋದು ಒಂದು ಸ್ವಲ್ಪ ಓಡಾಡಿದಾಗ ಅಳಿಸೋಗ್ಬಿಟ್ಟಿದೆ. ಸೊ ತುಳಸಿ ಗಿಡಕ್ಕೆ ಒಂದು ಗೆಜ್ಜೆ ಬತ್ತಿ ಮತ್ತು ಬಾಗಿಲಿಗೂ ಕೂಡ, ಮತ್ತು ಒಳಗಡೆ ದೇವ್ರ ಫೋಟೋಗೆ ಹಾಗೂ ದೇವ್ರ ಮನೆ ಬಾಗಿಲಿಗೆ. ನೋಡಿ ಇನ್ನೊಂದ್ಸಲಿ ಫೈನಲಾಗಿ ಪೂಜೆ ಎಲ್ಲ ಆದಮೇಲೆ ಫುಲ್ಲು ರೆಡಿ ಮಾಡಿ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಈ ರವೆ ಉಂಡೆ ಕರ್ಜಿಕಾಯಿ ತಿಂಡಿಗಳೆಲ್ಲನೂ ಫಸ್ಟ್ ಹಬ್ಬಕ್ಕಿಂತ ಮುಂಚೆನೇ ರೆಡಿ ಮಾಡ್ಕೊತಾರೆ. ಸೊ ಲಕ್ಷ್ಮಿಗೆ ಕೆಲವರು ಮಡ್ಲಕ್ಕಿಯನ್ನು ಇಡೋದಿಲ್ಲ, ಬಟ್ ಅಲ್ಲಿ ಮಡ್ಲಕ್ಕಿ ಕೂಡ ಇಡ್ತೀವಿ ನಾವು. ಅಲ್ಲಿ ನೋಡ್ತಾ ಇರ್ಬೋದು ಚೇರ್ ಕೆಳಗಡೆ ಮಡ್ಲಕ್ಕಿ. ಆ ಮಡ್ಲಕ್ಕಿಗೆ ಇನ್ನೇನು ಆ್ಯಸ್ ಯೂಶಲ್ಲು ಕೊಬ್ಬರಿ, ಬೆಲ್ಲ, ಅರಿಶಿನ ಕುಂಕುಮ, ಅಕ್ಕಿ ಮತ್ತು ಬ್ಲೌಸ್ ಪೀಸು, ಬಳೆ ಇವನ್ನೆಲ್ಲ ಇಡ್ತಾರೆ. ಸೊ ಇವಾಗ ಬಾಳೆ ಕಂಬ ಎಲ್ಲ ಇಟ್ಟಾದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ಎಲ್ಲ ತಿಲಕ ಅಂತ ಹೇಳಿದ್ನಲ್ಲ, ಅದು ನ್ಯೂಸ್ ಪೇಪರಲ್ಲಿ ಕಟ್ ಮಾಡಿಡೋದು ಕುಂಕುಮ ನೋಡಿ. ಹಂಗೆ ವಿ ಶೇಪ್, ಡೈಮಂಡ್ ಶೇಪ್ ಇಟ್ಬಿಟ್ಟು ಆಮೇಲೆ ವಿ ಶೇಪಲ್ಲಿ ಕಟ್ ಮಾಡಿ ಕೆಳಗಡೆ ರೌಂಡ್ ಶೇಪು. ಸೊ ಅದು ಫಸ್ಟು ಅಂಟ್ಕೊತಾ ಇರಲಿಲ್ಲ, ಆಮೇಲೆ ಒಂದು ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಇಟ್ಮೇಲೆ ಅಂಟ್ಕೊತು. ಮತ್ತು ರಂಗೋಲಿ ನಾನು ಈ ಥರ ಹಾಕಿದ್ದೀನಿ ರೌಂಡ್ ಶೇಪಲ್ಲಿ. ಮತ್ತು ಎಲ್ಲ ಪ್ಲೇಟಲ್ಲೂ ಏನೇನಿದೆ, ತಿಂಡಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಎಲ್ಲದಕ್ಕೂ ಒಂದೊಂದು ಹೂವನ್ನ ಇಡಬೇಕಾಗತ್ತೆ. ಜೊತೆಗೆ ಅಕ್ಷತೆ, ಪೂಜೆ ಮಾಡಾದಮೇಲೆ ಅಕ್ಷತೆ ಹಾಕೋದಕ್ಕೆ. ಸೊ ಎಲ್ಲ ರೆಡಿ ಆದಮೇಲೆ ಈ ರೀತಿಯಾಗಿ ಕಾಣ್ತಾ ಇದೆ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್. ಲಕ್ಷ್ಮೀ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದರ ವ್ಲಾಗನ್ನು ಕೂಡ ನಾನು ಜಾಯಿನ್ ಮಾಡಿದ್ದೀನಿ. ಸೊ ಏನಂತೇಳಿದ್ರೆ 2 ವೀಕ್ಸ್ ಅಥವಾ 3 ವೀಕ್ಸ್ ಇನ್ ಬಿಟ್ವೀನಲ್ಲಿ ಆಗುವಂತಹ ನಾನು ಏನೇನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ಇರುತ್ತಲ್ಲ ಅದೆಲ್ಲ ಆ್ಯಡ್ ಮಾಡಿದ್ದೀನಿ ನಾನು. ಸೊ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ರಾಕೇಶ್ ಅವ್ರ ಬರ್ಡೇ. ಸೊ ಇದನ್ನು ನಾನು ಅಟ್ಯಾಚ್ ಮಾಡ್ತೀನಿ. ಅಭಿ ಅಂತೂ ಇಲ್ಲಿ ಆ ಕಡೆ ನಿಂತ್ಕೊಬ, ಒಂದು ಫೋಟೋ ತೆಗಿತೀನಿ, ಚೆನ್ನಾಗಿ ಬರ್ತೈತೆ ಇದರಲ್ಲಿ. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ರಾಕೇಶ್ ಅವ್ರ ಬರ್ಡೇ ಇದೆ ಸ್ಯಾಟರ್ಡೆ. ಸೊ ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ಆಂಜನೇಯ ದೇವಸ್ಥಾನ. ಸೊ ನಿಮ್ಗೆಲ್ಲೊಂದು ರೋಡ್ ಕಾಣ್ತಾ ಇದೆಯಲ್ಲ, ಅದು ಇದು ಎಲ್ಲ ಚಿತ್ರ ಬರ್ತಿದ್ದಾರಲ್ಲ, ಸೊ ಅದೇ ರೋಡಲ್ಲಿ ಹನುಮಾನ್ ಟೆಂಪಲ್ ಇದೆ, ಮುತ್ತುರಾಯನ ದೇವಸ್ಥಾನ. ಹೋಗಿ ಬರ್ತಾ ಇದ್ದೀವಿ. ಮಾರ್ನಿಂಗ್ ಎದ್ದು ಇವತ್ತು ದಾಸಪ್ಪನ ಪೂಜೆ ಕೂಡ ಇದೆ ಮನೆಯಲ್ಲಿ, ಸ್ಯಾಟರ್ಡೆ ಶ್ರಾವಣ. ಸೊ ಅದಕ್ಕೆ ಎಲ್ಲ ಥರ ಸ್ನಾನ ಮಾಡಿಕೊಂಡು ಅದಕ್ಕೂ ಆಗುತ್ತೆ ಅಂತ ಹೇಳಿ ಟೆಂಪಲ್ಗೆ ಹೋಗಿ ಬರ್ತಾ ಇದ್ದೀವಿ. ನಿಶ್ವಿಕ ಎಲ್ಲಿದೆಯಾ? ತೋರಿಸ್ತಾ, ಇಲ್ಲಿ ಮುಖ ತೋರಿಸು, ಬಾಯ್ ಮಾಡು. ಪಾಪು ನೋಡು ಬಾಯ್ ಮಾಡ್ತಾವ, ನೀನು ಬಾಯ್ ಮಾಡು. ಸೊ ಅವಳು ಈಗ ಬೇಗನೆ ಎದ್ಲವಳು. ಸೊ ತಲೆಸ್ನಾನ ಎಲ್ಲ ಆಗಿದೆ, ಇನ್ನೂ ಟಿಫನ್ ಆಗಿಲ್ಲ, ಅವಳದು ಹಾಲು ಕುಡ್ದವಳು ಅಷ್ಟೇ. ಸೊ ಅದಕ್ಕೆ ಹಂಗೆ ಮಲ್ಕೊಳಕ್ಕೆ ಹೋಗ್ತಾವಳೆ. ಚಿನ್ನಿ ಮಲ್ಕೊಂಬೇಡ ಎದ್ದಳು ವಿಷ. ಟೆಂಪಲ್ಗೆ ಹೋಗಿ ಇವಾಗ ಮನೆ ಹೋಗ್ತಾ ಇದ್ದೀವಿ. ದಾಸಪ್ಪ ಅವ್ರು ಬಂದಿರ್ತಾರೆ ಅನಿಸುತ್ತೆ. ಸೊ ಅದನ್ನು ನೋಡೋಣ, ಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಾಯ್ ಮಾಡಪ್ಪ ಎಲ್ರಿಗೂ, ಹಾಯ್ ಮಾಡಿ ಎಲ್ರಿಗೂ. ಕಡೆ ಬರೋ ಕಾಣಿಸಲ್ಲ.
ಬಾಯ್ ಕೈ ತೆಗ್ದು ಕೈ ಕಮಾಡು ಬ್ಯಾ ಹಿಂಗೆ ನೋಡ ಕೂರ್ಚೋ ಈಗ ಕೂತ್ಕೊಂಡೆ ಕೂರ್ಸ್ಕೊಳವ ಕೂರ್ಸ್ಕೊ ಇಲ್ಲಿ ಹೋಗು ನೀನೇ ಕೂರ್ಸ್ಕೊ ಇಲ್ಲಿ ಇಲ್ಲಿ ಕೂರ್ಸ್ಕೊಂಡು ತೊಡೆ ಮೇಲೆ ಅವ್ರಿಗೆ ಕೂರ್ಸ್ಕೊಂಡು ನೋಡಿ ಚಿನ್ನಿ ನೋಡಿ ನೀನು ತಿರುಗಿಲ್ಲ ಅಭಿ ಅಂತ ನೋಡಿ ಇಲ್ಲಿ ಬರ್ತಾರಂತೆ ಬರ್ತಾವ್ರೆ ಅಲ್ಲೇ ಸೈಡ್ಗೆ ಹೋಯ್ತು ಒಂದು ಒರ್ಸ್ಕೊಂಡ ಅಬ್ಬೋ ನೋಡಿ ಇಲ್ಲಿ ಚಿನ್ನಿ ಈ ಕಡೆ ಒಂದೇ ಸಲ ನೋಡಿ ಇಲ್ಲಿ ಹಾಯ್ ಬೇಬಿ ಇಸ್ಕೊಂಡ್ ಬಾಸು ಪೂಜೆ ಮಾಡ್ತಾರ ಅಭಿ ಅಂತ ಹೊಡಿತೀನಿ ಈಗ ಅದು ಬೀಳಿಸ್ಬಾರ್ದು ಎತ್ಕೊಡು